ಎಲ್ರಿಗೂ ನಮಸ್ಕಾರ. ನಾನು ಪೂಜಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ಬಂದು 2ನೇ ದಿನದ ನವರಾತ್ರಿ. ಸೊ ಹಾಗಾಗಿ ಇವತ್ತಿನ ದಿನ ಕೆಂಪು ಬಣ್ಣದ ಸೀರೆನ ನಾನು ವೇರ್ ಮಾಡ್ತಾ ಇದ್ದೀನಿ. ದಿನಗಳ ದಿನಚರಿ ಎಲ್ಲ ಮುಗಿಸ್ಕೊಂಡು, ಅಂದರೆ ಕಸ ಗುಡಿಸಿ, ಮನೆಯೆಲ್ಲ ಸಾರಿಸಿ, ನೆಲ ಒರೆಸಿ ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಈ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಸೀದಾ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಡವ್ರೆ ಅಂತಲೇ ಹೇಳ್ಬೋದು. ಇವತ್ತು ಮಂಗಳವಾರ ಆದ್ದರಿಂದ ಮನೆಯಲ್ಲಿ ಮೊದಲು ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು, ಅಂದರೆ ಮನೆ ದೇವ್ರ ಪೂಜೆ ಮಾಡಿದ ನಂತರ ಬನ್ನಿ ಗಿಡಕ್ಕೆ ಹೋಗೋದು. ಇವತ್ತು ಕೂಡ ಸೇಮ್ ಟೈಮಿಂಗ್ಸ್, ಅಂದರೆ 4 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು. ಯಾಕಂದರೆ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ. ಸೊ ಹಾಗಾಗಿ ಇದೇ ರೀತಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಮುಂದೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಬ್ರಹ್ಮಚಾರಿಣಿ ದೇವಿನ ನಾವು ಆರಾಧನೆ ಮಾಡ್ತೀವಿ. ಹಾಗಾಗಿ ಬ್ರಹ್ಮಚಾರಿಣಿ ದೇವಿ ಬಂದುಬಿಟ್ಟು ನಮಗೆ ತಾಳ್ಮೆ ಹಾಗೂ ದೃಢತೆಯನ್ನು ಈ ದೇವಿ ನಮಗೆ ಕೊಡ್ತಾಳೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಈ ದೇವಿನ ಪೂಜೆ ಮಾಡ್ತೀವಿ. ಇವತ್ತು ರೆಡ್ ಕಲರ್ ಸೀರೆನ ವೇರ್ ಮಾಡಿಬಿಟ್ಟು ನಾನು ಬನ್ನಿ ಮಹಾಕಾಳಿ ದೇವಿಗೆ ಹೋಗಿ ಗಿಡಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಚುಮ್ಮಿಸಿ, ಆಮೇಲೆ ವಿಭೂತಿ, ಅರಿಶಿನ, ಕುಂಕುಮ ಈ ರೀತಿ ನಾವೇನು ತಂದಿರ್ತೀವಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ದೇವರಿಗೆ. ಬನ್ನಿ ಗಿಡಕ್ಕೆ ಪೂಜೆ ಅಂತಂದ್ರೇ ಆ ರೀತಿ ಫಸ್ಟಿಗೆ ಯಾವಾಗಲೂ ನಾವು ಬನ್ನಿ ಗಿಡಕ್ಕೆ ಮುಟ್ಟಿ ಸ್ವಲ್ಪ ಕೈ ಆಡಿಸಿ ತೊಳೆದ್ಬಿಟ್ಟೇ ನಾವು ಮುಂದಿಂದೆಲ್ಲ ಪೂಜೆ ಮಾಡಬೇಕು. ಮುಂಗೆ ನೀರೆಲ್ಲ ಚುಮ್ಮಿಸಿ ಮಾಡೋದಲ್ಲ. ಈ ರೀತಿಯಾಗಿ ನಾನು ತೋರಿಸಿದ್ನಲ್ಲ ಫಸ್ಟಿಗೆ ಆ ರೀತಿ ಕ್ಲೀನಾಗಿ ತೊಳೆದ್ಬಿಟ್ಟು ಗಿಡನ, ಆಮೇಲೆ ನಾವೇನು ವಿಭೂತಿ, ಅರಿಶಿನ, ಕುಂಕುಮ ಹಚ್ಚಿದ್ವಲ್ಲ, ಸೊ ಆ ರೀತಿ ಮಾಡೋದು. ಇವಾಗ ನಾನು ತಂದಿರ್ತಕ್ಕಂಥ ಎಲೆ ಅಡಿಕೆ, ಹಾಗೆ ಹಣ್ಣು, ಬಾಳೆಹಣ್ಣು, ನೆನೆಗಡಲೆ ಈ ರೀತಿ ಪ್ರಸಾದ ಎಲ್ಲ ಇಟ್ಬಿಟ್ಟು ಮಾಡೋದು. ಅದಾದಮೇಲೆ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಕೆಳಗಡೆ ದೇವರಿಗೂ ಕೂಡ ಇಲ್ಲಿ ಅರಿಶಿನ, ಕುಂಕುಮ, ವಿಭೂತಿ ಹಚ್ಚಿಬಿಟ್ಟು ಅಲ್ಲಿ ಕೂಡ ನಾನು ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಮಂಗಳವಾರ ಆದ್ದರಿಂದ ಕಾಮಾಕ್ಷಿ ದೀಪನ ತೊಗೊಂಬಂದಿದ್ದೆ ನಾನು. ಕಾಮಾಕ್ಷಿ ದೀಪ ಹಚ್ಬಿಟ್ಟು ದೇವ್ರಿಗೆ ಬೆಳಗೋಣ ಅಂತ ಹೇಳಿಬಿಟ್ಟು, ನಾವು ಈ 9 ದಿನ ಅಥವಾ 10 ದಿನ ನಾವೇನು ಪೂಜೆ ಮಾಡ್ತೀವಲ್ಲ ಅವತ್ತು, ಅಂದರೆ ಪ್ರತಿದಿನವೂ ನಾವು ಒಂದೊಂದು ದೀಪ ಅಲಂಕಾರ ಮಾಡ್ಕೊಂಬಂದ್ಬಿಟ್ಟು ದೀಪ ಬೆಳಗೋದ್ರಿಂದ ಒಳ್ಳೇದಂತಲೇ ಹೇಳ್ತಾರೆ. ದೀಪ ಪಾಪನ ಕಳೀತು ಅಂತ ಹೇಳ್ತಾರೆ ದೊಡ್ಡವರು. ಸೊ ಹಾಗಾಗಿ ನಾನು ಪ್ರತಿದಿನ ಒಂದೊಂದು ದೀಪನ ತೊಗೊಂಬಂದ್ಬಿಟ್ಟು ಈ ರೀತಿಯಾಗಿ ಪೂಜೆ ಮಾಡ್ತೀನಿ. ಇವಾಗ ಫೈನಲ್ ಎಲ್ಲ ಮುಗಿದಾಯಿತು. ಮುಗಿದ ನಂತರ ಉದ್ದಿನ ಕಡ್ಡಿ ಎಲ್ಲ ಬೆಳಗಿ, ಹಾಗೆ ನಾನು ಹೇಳಿದ್ನಲ್ಲ ಕಾಮಾಕ್ಷಿ ದೀಪನ ತೊಗೊಂಬಂದಿದ್ದೆ ಅಂತ, ಸೊ ಅದು ದೇವರಿಗೆಲ್ಲ ಬೆಳಗ್ಬಿಟ್ಟು ಇವಾಗ ನಾವೇನು ನೂಲು ದಾರ ತರ್ತೀವಲ್ಲ, ಅಂದರೆ ಅಂಗನೂಲು ಅಂತ ಹೇಳ್ತಾರಲ್ಲ, ಅದನ್ನು ಈ ರೀತಿಯಾಗಿ 5 ಅಥವಾ 9 ಎಳೆ ದಾರನ ಹಾಕಿಬಿಟ್ಟು ಸುತ್ತಬೇಕು. ಇದೇ ಬಂದು ಫಸ್ಟ್ ದೇವರಿಗೆ ಮುಟ್ಟೋದಂತಲೇ ಹೇಳ್ತಾರೆ. ನಾವೇನು ಬನ್ನಿ ಗಿಡಕ್ಕೆ ದಾರಾನ ಸುತ್ತೀವಲ್ಲ ಅದು ತುಂಬ ಶ್ರೇಷ್ಠ, ಹಾಗೆ ನಾವೇನು ಅಂದ್ಕೊಂಡಿರ್ತೀವಲ್ಲ ಅದು ನೆರವೇರುತ್ತೆ ಅಂತ ಹೇಳಿ ತುಂಬ ಜನ ನಂಬ್ತಾರೆ. ಸೊ ಅದು ಕೂಡ ಪದ್ಧತಿ. ಹಾಗಾಗಿ ನಾನು ಕೂಡ ಒಂದು 5 ಎಳೆ ಅಂಗನೂಲನ್ನು ಸುತ್ತಿದ್ದೀನಿ. ಹಾಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂದರೆ 3 ಅಥವಾ 5, ಹಾಗೆ 9, 11, 13 ಈ ರೀತಿಯಾಗಿ ಹೇಳ್ತಾರೆ. ನಾನು ಬಂದು 5 ಸಾಕು ಅಂತ ಹೇಳಿಬಿಟ್ಟು 5 ಈ ರೀತಿಯಾಗಿ ಪ್ರದಕ್ಷಿಣೆನ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮುಗಿಸ್ಕೊಂಡ ನಂತರ ಅಲ್ಲಿರ್ತಕ್ಕಂಥ ಮುತ್ತೈದರಿಗೆ ಕುಂಕುಮ, ಅರಿಶಿನ ಎಲ್ಲ ಕೊಟ್ಬಿಟ್ಟು, ಹಾಗೆ ಅವ್ರ ಕಡೆ ಇದ್ದ ಆಶೀರ್ವಾದ ತೊಗೊಂಡು ಸೀದಾ ಮತ್ತೆ ಮನೆಗೆ ಹೋಗಿ ಮತ್ತು ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ಳೋದು ಅಂತಲೇ ಹೇಳ್ತೀನಿ ನಾನು. ನೆನ್ನೆ ಹೇಳಿದ ರೀತಿಯೇ ನಾವು ಯಾವಾಗಲೂ ಮನೆಗೆ ಹೋದ ತಕ್ಷಣ ಮಲಗಬಾರ್ದು. ಮಲಗಿದರೆ ನಾವು ಮಾಡಿರ್ತಕ್ಕಂಥ ಪೂಜೆ ಎಲ್ಲ ವ್ಯರ್ಥ ಆಗುತ್ತೆ ಅಂತ ಹೇಳಿ ನಾನು ಆ ರೀತಿ ಏನೂ ಮಾಡೋದಿಲ್ಲ. ಮನೆಗೆ ಹೋದ ತಕ್ಷಣ ಮುಂದೆ ಮಿಕ್ಕಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಮನೆಗೆ ಬಂದಿದ್ದ ತಕ್ಷಣ ನಾವು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಮನೆಗೆ ಹೊಸ್ತಿಲು ಏನಿರುತ್ತಲ್ಲ, ಹೊಸ್ತಿಲು ಪೂಜೆ ಕಡ್ಡಾಯ. ಹಾಗಾಗಿ ಹೊಸ್ತಿಲನ್ನು ಪೂಜೆ ಮಾಡಿಬಿಟ್ಟು ದೀಪನ ತಂದಿರ್ತೀವಲ್ಲ ಅದು ಮನೆವರೆಗೂ ಹಾಗೆ ಬಂದಿರಬೇಕು ಬೆಳಕು. ಹಾಗಾಗಿ ಆ ದೀಪನ ತಂದು ಇಲ್ಲಿ ಹೊಚ್ಚಲು ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಗಡೆನೇ ಇಟ್ಟು ನಾನು ಒಳಗೆ ಹೋಗ್ತೀನಿ. ಸೊ ಇವಾಗ ನೋಡ್ತಿರೋ ಈ ವರ್ಷ ಏನು 10 ಪೂಜೆಗಳು ಬಂದಿದ್ದಾವಲ್ಲ, 10 ದಿನ ಕೂಡ ಈ ರೀತಿಯಾಗಿ ಹೊಸ್ತಿಲು ಪೂಜೆ ಮಾಡಿಬಿಟ್ಟೆ ನಾವು ಒಳಗಡೆ ಹೋಗಬೇಕು. ಈ ರೀತಿ ಪ್ರತಿನಿತ್ಯ ಮಾಡಬೇಕು. ನಾನು ಬೆಳಗ್ಗೆನೇ ಮಾಡಿದ್ದೆ, ಆದರೂ ಕೂಡ ಮತ್ತೆ ದೇವಸ್ಥಾನದಿಂದ ಬಂದ ತಕ್ಷಣ ಈ ರೀತಿ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಹಚ್ಬಿಟ್ಟು ಒಂದು ಹೂವು ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಕಾಳೆಲ್ಲ ಹಾಕಿ, ಅಂದರೆ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಅದಕ್ಕೆ ನಾವು ತಂದಿರ್ತಕ್ಕಂಥ ದೀಪದಿಂದ ಬೆಳಗಿ ಪೂಜೆ ಮಾಡಿಬಿಟ್ಟು ಆ ದೀಪಗಳನ್ನು ಹೊರಗಡೆ ಇಟ್ಟು ಒಳಗಡೆ ಹೋಗಬೇಕು.
ಈ ನವರಾತ್ರಿ ಅಂತ ಬಂದ ತಕ್ಷಣ ಪ್ರತಿಯೊಂದು ಊರಲ್ಲಿ ಗ್ರಾಮ ದೇವತೆಗೆ ವಿಧ ವಿಧವಾದಂತಹ ಅಲಂಕಾರ ಮಾಡಿ ಕೂರಿಸಿರ್ತಾರೆ. ಸೊ ಹಾಗಾಗಿ ನಮ್ಮೂರಲ್ಲೂ ಕೂಡ ವಿಧ ವಿಧವಾಗಿ ಒಂದೊಂದು ದಿನ ನಿನ್ನೆ ಶೈಲಪುತ್ರಿ, ಇವತ್ತು ಬ್ರಹ್ಮಚಾರಿಣಿ, ಹಾಗೆ ನಾಳೆ ಬೇರೆ ಬೇರೆ ದೇವರನ್ನು ಈ ರೀತಿ ಕೂರಿಸ್ಬಿಟ್ಟು ಆ ದೇವರಿಗೆ ಏನು ಅಲಂಕಾರ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಎಲ್ಲ ಊರಲ್ಲಿ ಮಾಡ್ತಾರೆ ಅಂತ ಅಂದ್ಕೊತೀನಿ ನಾನು. ನಮ್ಮ ಮನೆಯಲ್ಲಿ ನಾವು ಸಾಧಾರಣವಾಗಿ ಕಳಶನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಮಾಡ್ತೀವಿ. ಇವಾಗ ಹೊಸ್ತಿಲು ಪೂಜೆ ಎಲ್ಲ ಮುಗೀತು. ಹೊಸ್ತಿಲು ಪೂಜೆ ನಾವು ಎಷ್ಟು ಮಾಡ್ತೀವೋ ಅದೇ ರೀತಿ ತುಳಸಿ ಗಿಡಕ್ಕೂ ಪೂಜೆ ಮಾಡೋದು ಒಳ್ಳೆಯದು ಅಂತಲೇ ನಾನು ನಂಬ್ತೀನಿ. ಪ್ರತಿನಿತ್ಯ ನಾನು ಪೂಜೆ ಮಾಡಿದ ದಿನಾನೆಲ್ಲ ತುಳಸಿ ಗಿಡಕ್ಕೂ ನಾನು ಪೂಜೆ ಮಾಡೇ ಮಾಡ್ತೀನಿ. ಹಾಗೆ ಇವಾಗ ಹೊಸ್ತಿಲು ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಇವಾಗ ತುಳಸಿ ಗಿಡದ ಪೂಜೆ ಮಾಡೋಣ ಅಂತ ತುಳಸಿ ಗಿಡದ ಪೂಜೆ ಮಾಡ್ತಾಯಿದ್ದೀನಿ. ಅದರಲ್ಲೇನು ಡಿಫ್ರೆಂಟ್ ಇಲ್ಲ. ನಾರ್ಮಲಾಗಿ ತುಳಸಿ ಗಿಡಕ್ಕೆ ನೀರು ಹಾಕಿಬಿಟ್ಟು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿಬಿಟ್ಟು ಅಕ್ಷತೆ ಹಾಗೆ ಹೂವನ್ನೆಲ್ಲ ಇಟ್ಟು ಅದಕ್ಕೂ ಕೂಡ ನಾವು ತಂದಿರ್ತಕ್ಕಂಥ ದೀಪದಿಂದ ಆರತಿ ಮಾಡೋದು ಅಂತಲೇ ಹೇಳ್ಬೋದು. ಹಾಗೆ ನೈವೇದ್ಯಕ್ಕೆ ನಾವೇನು ಕಡಲೆ ಪಪ್ಪು ಇತ್ತಲ್ಲ, ಅಂದರೆ ಪುಟಾಣಿ ಅಂತ ಹೇಳ್ತಾರೆ ನಮ್ಮ ಕಡೆ, ಆ ಪುಟಾಣಿ ಮತ್ತು ಸಕ್ಕರೆನ ಹಾಕ್ತೀವಿ. ಹಾಗೆ ಕಡಲೆಕಾಳನ್ನು ರಾತ್ರಿ ನೆನೆಸ್ಬಿಟ್ಟು ಅದನ್ನು ಕೂಡ ಪ್ರಸಾದಕ್ಕೆ ತೊಗೊಳ್ತೀವಿ. ಅದು ಆಗಲಿಲ್ಲ ಅಂದರೆ ಬೆಲ್ಲ ಮತ್ತು ಅವಲಕ್ಕಿ ಇರುತ್ತಲ್ಲ ಅದನ್ನು ಕೂಡ ತೊಗೊಂಡು ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹೊಸ್ತಿಲು ಪೂಜೆನೂ ಮುಗೀತು, ಹಾಗೆ ತುಳಸಿ ಗಿಡದ ಪೂಜೆನೂ ಮುಗೀತು. ಇದಾದಮೇಲೆ ದೇವರಿಗೆ ಅಕ್ಷತೆ ಕಾಳು ಹಾಕಿಬಿಟ್ಟು ದೀಪದಿಂದ ಆರತಿ ಮಾಡಿ ದೇವರಿಗೆ ಈ ರೀತಿಯಾಗಿ ಮಾಡೋದು. ಅದಾದಮೇಲೆ ನನ್ನ ಕೆಲಸ ಏನಿರುತ್ತಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನಿವತ್ತು ಪೂಜೆ ಮಾಡಿದ್ನಲ್ಲ ಅದು ಬಂದುಬಿಟ್ಟು ಮಾರ್ನಿಂಗ್ ಸ್ವಲ್ಪ ಬೇಗ ಹೇಳೋಕ್ಕಾಗಲಿಲ್ಲ, ಅಂದರೆ 3 ಗಂಟೆಗೆ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಒಂದು 3:30 4 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು 4 ಗಂಟೆ ಹಂಗೆ ಪೂಜೆಗೆ ಹೋಗಿದ್ದೆ. ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಲ್ಲ ಹೊರಗಡೆ ಯಾವ ರೀತಿ ಹೊಸ್ತಿಲು ಕಾಣ್ತಾ ಇದೆ ಅಂತ. ಹಾಗೆ ನಾನು ವೇರ್ ಮಾಡಿರ್ತಕ್ಕಂಥ ಸೀರೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಇದು ಬಂದು ರೆಡ್ ಕಲರ್ ವಿತ್ ಗ್ರೀನ್ ಬಾರ್ಡರ್. ಫೈನಲ್ ಆಗಿ ನೋಡ್ಬೋದು ಇವಾಗ ನಮ್ಮ ದೇವ್ರ ಮನೆ ಹೇಗಿದೆ ಅಂತ ಹೇಳಿ. ನಾರ್ಮಲ್ ಆಗಿ ಪೂಜೆ ಮಾಡಿದ್ದೆ, ಮಂಗಳವಾರ ಅಲ್ಲ, ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡೇ ಹೋಗಿದ್ದೆ. ಅದಾದಮೇಲೆ ಹಾಲೆಲ್ಲ ಕಾಸಿಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ವೆದರೆಲ್ಲ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಮೇಲೆ ಹೋಗಿ ನೋಡ್ತಾ ಇದ್ದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ನಾಳೆ ಯಾವ ರೀತಿ ಪೂಜೆ ಮಾಡಬೇಕು, ಡೇ 3 ಆಫ್ ನವರಾತ್ರಿ ಎಲ್ಲ ಹೇಗೆ, ನೈವೇದ್ಯ ಹೇಗೆ, ಪೂಜೆ ಎಲ್ಲ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.